ನಾನು ಒಬ್ಬ ಶಾಸಕನಾಗಿದ್ದೀನಿ, ಶಾಸಕಾಂಶ ಬದ್ಧನಾಗಿ ಪ್ರಜಾಪ್ರಭುತ್ವದಲ್ಲಿ ಶಾಸಕನಾಗಿದ್ದೀನಿ ಅಂದ್ರೆ ಬಹುಶಃ ಮಹಾನ್ ಮಾಡಿಕೊಂಡಿರ್ತಕ್ಕಂಥ ಕೂಡ ಭಾರತದ ಅಂಬೇಡ್ಕರ್ ಆಗಿರ್ತಕ್ಕಂಥ ಸಾಹೇಬರು ಬರೀ ದಲಿತ ಸಮಾಜಕ್ಕೆ ಸೀಮಿತರಾಗಿಲ್ಲ, ಅವರೊಂದು ಯೂನಿವರ್ಸಲ್ ಜಗತ್ತಿಗೆ ಮಾದರಿ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ 134ನೇ ದಿನಾಚರಣೆಯನ್ನ ಆಚರಿಸತಕ್ಕಂಥ ಮುಳಬಾಗಿಲು ತಾಲೂಕಿನ ಎಲ್ಲ ಸರ್ವತೋಮುಖ ಸದಸ್ಯರಿಗೆ ಮತ್ತು ಜನಾಂಗಕ್ಕೆ ಶಾಸಕರ ಕಡೆಯಿಂದ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಗೀತಾ ಮೇಡಮ್ ಅವರಿಗೆ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ವರ್ ಅವರಿಗೆ, ಅಧ್ಯಕ್ಷರಾಗಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ, ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಮುಖ್ಯ ಭಾಷಣಕಾರರಾಗಿರ್ತಕ್ಕಂಥ ABB ನಾಗರಾಜ್ ಅವರಿಗೆ, ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಶ್ರೀಧರ್ ಅವರಿಗೆ ಹಾಗೂ ನಮ್ಮ BO ಆಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರಿಗೆ, ವೇದಿಕೆ ಮೇಲೆ ಅದೇ ಜನಾಂಗದಲ್ಲಿ ಒಟ್ಟಿ ಒಬ್ಬ ಎಕ್ಸೈಸ್ DC ಅಧಿಕಾರಿ ಆಗಿರ್ತಕ್ಕಂಥ ರಮೇಶ್ ಅವರಿಗೆ ಹಾಗೂ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಹಾಂಜಪ್ಪ ಅವರಿಗೆ, ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಕಸು ಹಾಗೂ ವಾಲ್ಮೀಕಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಂಜವರು, ಕಾರ್ ಶ್ರೀರಣ್ಣವರು ಹಾಗೂ ನಮ್ಮ ದುರ್ಯೋಧನಾಗಿರ್ತಕ್ಕಂಥ CV ಗೋಪಾಲ್ ಅವರು ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರು ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಸೋಮಣ್ಣವರು ಹಾಗೂ ನಮ್ಮ BEd ಅವರು, ನಮ್ಮ ಸೋಮೇಶ್ ಅವರು, ನಮ್ಮ ರಾಜಪ್ಪ ಅವರು, ಸಂಸದ ವಿಜಯಕುಮಾರ್ ಅವರು, ಮೆಕ್ಯಾನಿಕ್ ಅವರು, ನಮ್ಮ ಕಲಾ ತಂಡ ಆಗಿರ್ತಕ್ಕಂಥ ನಮ್ಮ ಕಿರುಳಿ ಸತೀಶ್ ಮತ್ತು ಉಜ್ಮರಳ್ಳಿ ಜಗದೀಶ್ ತಂಡದವರು, ಇವತ್ತಿನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರ್ಯಕ್ರಮಕ್ಕೆ ಎಲ್ಲರೂ ಇವತ್ತು ಸೇರಿ ತಾಲೂಕಿನ ಆಡಳಿತ ಅಧಿಕಾರಿಗಳೆಲ್ಲ ಸೇರಿ ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮನ ನಾವು ನಡೆಸ್ಕೊಟ್ಟಿದ್ದೀರಿ. ಸಂಸದ ವಿಜಯಕುಮಾರ್ ಸರ್ ಅವರು ಒಂದು ಮಾತಾಡ್ತಾ ಇದ್ರು, ಒಂದು ನೋವನ್ನು ತೋಡ್ತಾ ಇದ್ರು, ಇವತ್ತು ಜನಾಂಗ ಕಡಿಮೆ ಇದೀವಿ ಅಂತ. ಇದೇ ಅಂಬೇಡ್ಕರ್ ಅವರ ಬಯಸಿದ್ದು ಏನ್ ಬಯಸಿದ್ರೆ ಅವೇರ್ನೆಸ್ ನ ಬಯಸ್ತಾ ಇದ್ರು. ಅಸ್ಪೃಶ್ಯತನ ತೊಲಗಬೇಕು ಅಂತಂದ್ರೆ ನಮ್ಮಲ್ಲಿ ಅವೇರ್ನೆಸ್ ಆಗ್ಬೇಕು, ಅವೇರ್ನೆಸ್ ಆಗದ ಜಾಗದಲ್ಲಿ ಅಸ್ಪೃಶ್ಯತೆ ತೊಲಗಲ್ಲ ಅಂತ ಹೇಳ್ತಾ ಇದ್ರು. ಈಗಲೂ ಕೂಡ ನಾವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಇಡೀ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀವಿ ಅಸ್ಪೃಶ್ಯತೆ. ಯಾವುದೋ ದಲಿತ ಹೆಣ್ಮಗಳು ನೀರು ತಗೊಂಡೋಗಿದ್ದಕ್ಕೆ ಊರೆಲ್ಲ ಗಟ್ಟಾಕೋದು ಬಡಿಯೋದು, ಯಾವುದೋ ದಲಿತ ಗಂಡ್ಮಗಳು ತಪ್ಪು ಮಾಡೋದು ಅಂತ ದೇವರು ಮುಟ್ಟಿದ್ದಕ್ಕೆ ಎಲ್ಲರೂ ಬೇಡ. ಮುಳಬಾಗಿಲು ತಾಲೂಕಿನ ಮಾಲೂರು ತಾಲೂಕಲ್ಲಿ ಇದೇ 6 ತಿಂಗಳ ಹಿಂದ್ಗಡೆ ಒಬ್ಬ ದಲಿತ ಹುಡುಗ ದೇವರ ಕಂಬ ಮುಟ್ಟಿದ ಕಡೆ ಇಡೀ ಊರನ್ನ ಬಹಿಷ್ಕಾರ ಮಾಡಿದ್ರು. ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಿಮ್ಮಲ್ಲಿ ಸಮಾನತೆ, ನಿಮ್ಮಲ್ಲಿ ಆರ್ಥಿಕತೆ, ನಿಮ್ಮಲ್ಲಿ ಒಗ್ಗಟ್ಟು ಬರದೇ ಇದ್ರೆ ಈ ಅಸ್ಪೃಶ್ಯತೆ ತೊಲಗಲ್ಲ ಅಂತ ಬಹುಶಃ ಅಂಬೇಡ್ಕರ್ ಮೊದಲೇ ಬಯಸಿದ್ರು. ನಮ್ಮಲ್ಲಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಬೇಕು, ಬಟ್ ಆದ್ರೆ ಈ ತರ ಬಂದಾಗ ಅಸ್ಪೃಶ್ಯತೆ, ಆರ್ಥಿಕತೆ, ಸಮಾನತೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗದೇ ಇದ್ರೆ, ನೀವೆಲ್ಲ ಒಗ್ಗಟ್ಟಾದ್ರೆ ಇನ್ನು 100 ವರ್ಷಗಳಾದ್ರೂ ಕೂಡ ಈ ಅಸ್ಪೃಶ್ಯತೆ ತೋರಿಸಕ್ಕೆ ಆಗಲ್ಲ. ಇದನ್ನ ದಯವಿಟ್ಟು ಎಲ್ಲ ಮುಖಂಡರು ಇದನ್ನ ಅರ್ಥ ಮಾಡ್ಕೊಬೇಕು. ಬಹುಶಃ ನಾನು ಒಬ್ಬ ಶಾಸಕನಾಗಿದ್ದೀನಿ, ಶಾಸಕಾಂಶ ಬದ್ಧನಾಗಿ ಪ್ರಜಾಪ್ರಭುತ್ವದಲ್ಲಿ ಶಾಸಕನಾಗಿದ್ದೀನಿ ಅಂದ್ರೆ ಬಹುಶಃ ಮಹಾನ್ ಮಾಡಿಕೊಂಡಿರ್ತಕ್ಕಂಥ ಭಿಕ್ಷೆ ಅಂತ ಹೇಳ್ಬೋದು. ಇವತ್ತು ನನ್ನಂತ ಶಾಸಕರು ಒಂದು ವಿದ್ಯಾವಂತನಾಗಿ, ಒಬ್ಬ ಶಾಸಕನಾಗಿ, ಒಂದು ಉದ್ಯಮಿಯಾಗಿ 1000 ಜನ ಕೆಲಸ ಕೊಟ್ಟಿದೆ ಅಂದ್ರೆ ಬಹುಶಃ ಆ ಮಹಾನ್ ಭಾವನೆ ಇದೆ ಅಂದ್ರೆ ಇವತ್ತು ನಮ್ಮ ಕೈಲಿ ಆಗ್ತಾ ಇರ್ಲಿಲ್ಲ. ಬಹುಶಃ ಇದು ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಒಳಗುಂಪನ್ನು ಯಾವತ್ತು ಚೇತರಿಸೋದು ತಯಾರಾಗುತ್ತೋ ಅಸ್ಪೃಶ್ಯತೆ ಯಾವತ್ತೂ ನಮ್ಮನ್ನು ತಲಗಲ್ಲ. ಬಹುಶಃ ಇದನ್ನ ಅರ್ಥ ಮಾಡ್ಕೊಬೇಕು. ಸಾಕಷ್ಟು ಕೂಡ ಭಾರತದ ಅಂಬೇಡ್ಕರ್ ಆಗಿರ್ತಕ್ಕಂಥ ಸಾಹೇಬರು ಬರೀ ದಲಿತ ಸಮಾಜಕ್ಕೆ ಸೀಮಿತರಾಗಿಲ್ಲ, ಅವರೊಂದು ಯೂನಿವರ್ಸಲ್ ಜಗತ್ತಿಗೆ ಮಾದರಿ ಆಗಿರ್ತಕ್ಕಂಥ ಮಹಾನ್ ಭಾವ ಆಗಿದ್ದ. ಬಹುಶಃ ಮುಳಬಾಗಿಲು ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜಯಂತಿನ ಆಚರಣೆ ಮಾಡಕ್ಕಂತ ಅವಕಾಶವನ್ನ ನನ್ಗೆ ಸಿಕ್ಕಿದ್ದಕ್ಕೆ ಬಹುಶಃ ಇದು ಸುವರ್ಣ ಅವಕಾಶ ಅಂತ ನಾನು ಬಯಸ್ತೀನಿ ಅಂತ ಹೇಳ್ಬೋದು. ಬಹುಶಃ ನಾನು ನನ್ನೆಲ್ಲ ಒಂದು ಪುಸ್ತಕದಲ್ಲಿ ಓದಿದ ಆ ಕಿಚ್ಚು, ಅಸ್ಪೃಶ್ಯತೆಯ ಕಿಚ್ಚು, ದಲಿತ ಒಂದು ಕಿಚ್ಚು ಬಹುಶಃ ಅವರು ಹುಟ್ಟುತ್ತಾ ತಯಾರಾಗಿದೆ ಅಂತ ಹೇಳಿ. ಬಹುಶಃ ಅದು ಬಾಲ್ಯದಲ್ಲಿ ಅವ್ರು ಓದ್ಬೇಕಾದ್ರೆ ಎಲ್ಲಾ ಮಕ್ಕಳನ್ನು ಮುಂದೆ ಕೂರಿಸಿದಾಗ ಇವನ್ನ ಬಾಗಿಲಿಂದ ಆಚೆ ಕೂರಿಸ್ತಾ ಇದ್ರು. ಬಹುಶಃ ಆ ಮಗು ಆ ವೇದನೆ, ಆ ಹೃದಯ ಒಂದು ಮಾತು ವೇದನೆ ಅವ್ರ ಕಣ್ಣು ಎಲ್ಲ ಮಾಸ್ಟರ್ ಮೇಲೆ ಇಲ್ಲಂತೆ, ಆ ಕೂತ್ಕೊಂಡು ಬೆಂಚ್ ಮೇಲೆ ಇತ್ತಂತೆ. ಎಲ್ಲರೂ ಬೆಂಚ್ ಮೇಲೆ ಕೂತ್ಕೊತಾ ಇದ್ರಂತೆ, ಅದು ಮರದ ಒಂದು ಬೆಂಚ್ ಮೇಲೆ. ಇವ್ರು ಮಾತ್ರ ಹಳೆ ಗೋಳ ಚೀಲ ಹಾಕ್ಬಿಟ್ಟು ಆಚೆ ಕೂರಿಸ್ತಾ ಇದ್ದಾರೆ. ಆ ಬಾಯಾರಿಕೆಯಿಂದ ತತ್ತರಿಸಿದ್ರೆ, ಆ ಬಾಯಾರಿಕೆಯಿಂದ ಮೇಷ್ಟ್ರು ಕೇಳಿದಾಗ, ಆ ಪ್ರಾಧ್ಯಾಪಕ ಕೇಳಿದಾಗ ನೀರು ಬಂದು ಬಾಯಿಗೆ ಆಗ್ತಾ ಇದ್ರೆ, ನೀರೊಂದು ಕೈಗೆ ಆಗ್ತಿದ್ರಂತೆ. ಸೊ ಅವತ್ತಿಂದ ಆ ಕಿಚ್ಚಿನ ಬಿಟ್ಟು ಆ ಕಿಚ್ಚಿನ ಬೆಳೆದು ಬಹುಶಃ ನಾನು ಜೀವನದಲ್ಲಿ ಯಾರು ಆದಷ್ಟು ನೋವುಗಳನ್ನ ಅವಮಾನಗಳನ್ನ ಅನುಭವಿಸ್ತಾರೆ ಬಹುಶಃ ನನಗೆ ಗೊತ್ತಿರೋ ಕಾರಣಕ್ಕೆ ಅವರೇ ಮುಂದೆ ದೊಡ್ಡ ಮಟ್ಟಕ್ಕೆ ವ್ಯಕ್ತಿಗಳಾಗ್ತಾರೆ. ಫಸ್ಟ್ ನೋವುಗಳು ಮತ್ತು ಅವಮಾನಗಳನ್ನ ಯಾರು ಭರಿಸ್ತೀವಿ, ಅವಮಾನಗಳನ್ನ ಯಾರು ಭರಿಸ್ತೀವಿ, ಯಾರಲ್ಲಿ ಆ ಕಿಚ್ಚಿರ್ತದೆ ಬಹುಶಃ ಆ ಕಿಚ್ಚು ಒಬ್ಬ
ವ್ಯಕ್ತಿ ಬದಲಾವಣೆಗೆ, ಸಮಾಜದ ಒಂದು ಬದಲಾವಣೆಗೆ ನಾವು ಮಾರಕವಾಗ್ತೀವಿ. ಇವತ್ತು 1831 ಹುಟ್ಟಿರ್ತಕ್ಕಂಥ 1891 ಹುಟ್ಟಿರ್ತಕ್ಕಂಥ ಮಹಾನ್ ಭಾವ ಮಧ್ಯಪ್ರದೇಶದಲ್ಲಿ ಹುಟ್ಟಿ ಅವರ ಒಂದು ಜೀವನವನ್ನು ಮಹಾರಾಷ್ಟ್ರದಲ್ಲಿ ಬೆಳೆಸಿ ಇವತ್ತು ಸಾಕಷ್ಟು 32 ಡಿಗ್ರಿಗಳು. ನಾನು ಅದೇ ನಮ್ಮ ಇವರು ಹೇಳ್ತಾ ಇದ್ವಿ, ಯಾರು ನಮ್ಮ ತಹಸೀಲ್ದಾರ್, 32 ಡಿಗ್ರಿನ ಇವತ್ತು 1 ಡಿಗ್ರಿ ತಗೊಳ್ಳಕ್ಕೆ 3 ಸುತ್ತು ಹೊಡಿತೀವಿ ನಾವು. 3 ಸುತ್ತು ಹೊಡಿತೀವಿ 1 ಡಿಗ್ರಿ ತಗೊಳ್ಳಕ್ಕೆ. ಅದು 32 ಡಿಗ್ರಿ. ಬಹುಶಃ ಒಬ್ಬ ದಲಿತ ಇರ್ತಕ್ಕಂಥ ಒಂದು ಆ ಕಿಚ್ಚು, ಆ ಮಹಾಂಬರ್ ಇರ್ತಕ್ಕಂಥ ಕಿಚ್ಚು ಈ ಮಟ್ಟಕ್ಕೆ ಬಂದು ನಿಂತಿದೆ. ಬಹುಶಃ ಅಸ್ಪೃಶ್ಯತೆ ನಾನು ಕೂಡ 30-35 ವರ್ಷಗಳಿಂದ ಈ ಮುಳಬಾಗಲು ಒಂದು ಪರಿಚಯ ಇದೆ. ಮುಳಬಾಗಲು ಹುಡ್ದೇ ಬಂದು ನಾನು ನಮ್ಮ ತಾಯಿ ಹುಟ್ಟೂರು ಬಂದಾಗ ನಾನೆಲ್ಲ ನೋಡ್ತಾ ಇದ್ದೆ. ನಾನು ಬಹುಶಃ ನಾನು ಕೂಡ ಶನಿವಾರ ಭಾನುವಾರ ಬಂದಾಗ ಎಲ್ಲ ಊರಲ್ಲೂ ಸುತ್ತಾ ಇದ್ದೆ ನಾನು. ಯಾಕಂದ್ರೆ ನನ್ನ ಬಾಬಾ ವೆಟರ್ನರಿ ಡಾಕ್ಟರ್ ಸುತ್ತಾ ಇದ್ದೆ. ಅವತ್ತು ನಮಗೂ ಕೂಡ ಕೆಲವು ಕಹಿಗಟ್ಟಿಗೆ ಹೇಳಿದ್ವಿ, ಈ ಟೈಮಲ್ಲಿ ಇರೋದು ಸುಳ್ಳ ತಪ್ಪಾಗುತ್ತೆ. ಸಾಕಷ್ಟು ಅವಮಾನಗಳು ಕೂಡ ನಾವು ಪಟ್ಟಿದ್ವಿ. ಹೌದಾ, ಹಿಂಗೆಲ್ಲ ಇದೆಯಾ, ಇವತ್ತು ಇದೆಯಾ? ಬಹುಶಃ ದಯವಿಟ್ಟು ನೀವುಗಳು ಒಂದು ಅರ್ಥ ಮಾಡ್ಕೋಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ದಾರೆ, ಎಲ್ಲಿ ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ, ನಿಮ್ಮ ಮಕ್ಕಳಿಗೆ ಸಮಾನತೆ ಅಲ್ಲ, ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ, ಅರ್ಹತೆ ಕೊಡಿ, ವಿದ್ಯಾರ್ಥಿ ಕೊಡಿ. ಮುಂದೆ ದೊಡ್ಡ ಅಧಿಕಾರಿಗಳಾಗ್ಲಿ ಈ ಅಸ್ಪೃಶ್ಯತೆ ತರಬೇಕಾದ್ರೆ ಅದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಕುಟುಂಬದ ಮಕ್ಕಳಿಗೆ, ನಮ್ಮ ಸಮಾಜದ ಮಕ್ಕಳಿಗೆ ಯಾವತ್ತು ವಿದ್ಯಾರ್ಥಿಯನ್ನ ಕೊಡ್ತೀವಿ, ವಿದ್ಯಾಭ್ಯಾಸವನ್ನು ಕೊಡ್ತೀವಿ. ಬಹುಶಃ ಮರೊಮ್ಮೆ ಅಂಬೇಡ್ಕರ್ ನೋಡ್ದಂಗೆ ಆಗ್ತಾ ಇದೆ. ಸ್ನೇಹಿತರೆ, ದಯವಿಟ್ಟು ಇದು ಅರ್ಥ ಮಾಡ್ಕೊಂಡು ಅಂಬೇಡ್ಕರ್ ಮಾತಾಡ್ತಿದ್ರಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ವಿದ್ಯಾರ್ಥಿ ಅಸ್ಪೃಶ್ಯತೆ ಒಂದು ವಿದ್ಯಾರ್ಥಿಯ ರಥವನ್ನ ಒಂದು ತಂದು ನಿಲ್ಲಿಸಿದ್ದೇನೆ. ಮುಂದಿನ ಪೀಳಿಗೆ ನಿಮಗೆ ಸಾಧ್ಯವಾದ್ರೆ ಈ ರಥವನ್ನ ಮುಂದೆ ತಗೊಂಡೋಗಿ, ದಯವಿಟ್ಟು ಹಿಂದಕ್ಕೆ ತಗೊಂಡೋಗ್ಬಿಡಿ. ದಯವಿಟ್ಟು ಅದನ್ನೊಂದು ಬುಕ್ಕಲ್ಲಿ ಎಲ್ಲೋ ಮೆನ್ಷನ್ ಮಾಡಿ. ಬಹುಶಃ ಎಲ್ಲೋ ಒಂದು ಕಡೆ ನಾನು ಕೂಡ ಮೊನ್ನೆ ಹೇಳ್ತಾ ಇದ್ದೀನಿ, ರಾಜಕೀಯ ಅಂತ ಬಂದಾಗ ಎಲ್ಲೋ ಒಂದು ಕಡೆ ತುಂಬಾ ಶೋಷಿತರಾಗಿರ್ತಕ್ಕಂಥ ವ್ಯಕ್ತಿ, ತುಂಬಾ ವಂಚಿತರಾಗಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್. ಇವತ್ತು ಡೆಲ್ಲಿನಲ್ಲಿ ಅವರು MP ಆಗ್ಬಿಡ್ತಾರೆ, ಎಲೆಕ್ಷನ್ ಆಗ್ಬಿಡ್ತಾರೆ. ಸಾಕಷ್ಟು ಪಾರ್ಟಿಲಿ ಅವರು ಅಡ್ಡಗಟ್ಟಿ ಅವರು MP ಸೋಲಿಸ್ತಾರೆ. ಸಾಕಷ್ಟು ಒಂದು ನ್ಯಾಷನಲ್ ಪಾರ್ಟಿಗೆ ಹೆಸರು ಬೇಡ, ಅವರು ಸತ್ತಾಗ ಎಲ್ಲೆಲ್ಲಿ ಜಾಗ ಕೊಡಲ್ಲ. ಅವರು ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ, ಎಲ್ಲಿ ಜಾಗ ಕೊಡಲ್ಲ. ಅದೇ ಸಮಾನತೆಯನ್ನು ಬಿಟ್ಟು ಸಾಕಷ್ಟು ಅಸಮಾನತೆ ತೋರಿಸಿರ್ತಕ್ಕಂಥ ಇವತ್ತು ಸರ್ಕಾರ ಸಾಕಷ್ಟು ವಿಚಾರಗಳಲ್ಲಿ ಅವರಿಗೆ ಮೋಸ ಆಗಿದೆ. ಅವ್ರು ನನಗಾಗಿರ್ತಕ್ಕಂಥ ಮೋಸ, ನನಗಾಗಿರ್ತಕ್ಕಂಥ ವಂಚನೆ ನನ್ನ ಜನಾಂಗಕ್ಕೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವತ್ತು ಎದ್ದೇಳಿ ನಿಮ್ಮ ಹೋರಾಟವನ್ನ, ನಿಮ್ಮ ಹಕ್ಕುಗಳನ್ನ ಹೋರಾಟದಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಸಂದೇಶವನ್ನು ಸಾರಿ ಸಾಕಷ್ಟು ವಿಚಾರಗಳಲ್ಲಿ ಕೂಡ ನಮಗೆ ದಾರಿದೀಪ ಆಗಿದ್ದಾರೆ ಅಂಬೇಡ್ಕರ್ ಅವರು. ಒಂದು ಪುಟ್ಟ ಕವಿತೆ ಹೇಳ್ತೀನಿ. ಪ್ರಜಾಪ್ರಭುತ್ವಕ್ಕೆ ನಾಯಕನಾಗಿ, ಸಮಸ್ಯೆಗಳಿಗೆ ಪರಿಹಾರಕನಾಗಿ, ಸಮಾಜಕ್ಕೆ ನ್ಯಾಯ ಆಗಿ, ದೇಶಕ್ಕೆ ಆಸ್ತಿ ಆಗಿರ್ತಕ್ಕಂಥ ಭಾರತ ರತ್ನವೇ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಇವತ್ತು ಬಹುಶಃ ಸ್ವತಂತ್ರ ಸಮಾನತೆ, ಭಾವತ್ವ, ವ್ಯಕ್ತಿತ್ವದ ಘನತೆ, ನಮ್ಮ ಭಾರತ ಕಾನೂನು ಸಂಹಿತೆ, ಸರ್ವಧರ್ಮಗಳ ಸಮರ್ಥ ದೇವರೇ ಮತ್ತೊಮ್ಮೆ ಹುಟ್ಟಿ ಬಾ, ಅವರೇ ನಮ್ಮ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಇವತ್ತು ದಯವಿಟ್ಟು ಎಲ್ಲ ನಾಯಕರು ಸಮಾನತೆಯನ್ನು ಬೆಳೆಸಿ. ಒಂದಂತೂ ನಿಜ, ನಾವು ಹುಟ್ಟಿದ್ವಿ, ಸಾಯ್ತೀವಿ. ಎಲ್ಲ ಪ್ರತಿಯೊಬ್ಬ ಮನುಷ್ಯರು ಕೂಡ ಹುಟ್ಟಿದ್ವಿ, ನಾವು ಸಾಯ್ತೀವಿ. ಹುಟ್ಟು ಸಾವುಗಳ ಮತ್ತೆ ಈ ಅಸ್ಪೃಶ್ಯತೆ ಕಲಿಸ್ಬೇಕಾದ್ರೆ ಅದಕ್ಕೊಂದೇ ದಾರಿ ವಿದ್ಯಾರ್ಥಿ, ಎಜುಕೇಶನ್. ಓದ್ಬೇಕು, ನಾವು ನಮ್ಮ ಮಕ್ಕಳು ಓದ್ಬೇಕು, ಒಳ್ಳೆ ಅಧಿಕಾರಿಗಳಾಗಬೇಕು. ಇವತ್ತು ಎಷ್ಟೋ ಜನ ಕಲಿರ್ತಕ್ಕಂಥ ತಂದೆ ತಾಯಿಗಳು ನಾನು ನೋಡ್ತಾ ಇದ್ದೀನಿ, ಅವರ ಮಕ್ಕಳ ಅಧಿಕಾರಿಗಳನ್ನು ಮಾಡಿ ಕೆಳಗಡೆ ಕೂತವ್ರಿ, ಅವರ ಮಕ್ಕಳ ಟಾಪ್ ಒನ್ ಗೆಟ್ ಆಫೀಸರ್ ಮಾಡಿ ಕೆಳಗಡೆ ಕೂತವ್ರಿ. ಅದು ವಿದ್ಯಾರ್ಥಿತೆ, ಅದು ಸಮಾನತೆ. ದಯವಿಟ್ಟು ಸಮಾನತೆಯನ್ನು ಪಡಬೇಕಾದ್ರೆ ಈ ರಾಜಕೀಯ ಒತ್ತಡಗಳನ್ನ ಬಿಟ್ಟು, ಈ ರಾಜಕೀಯ ದೊಂಬರಾಟಗಳನ್ನ ಬಿಟ್ಟು, ಈ ರಾಜಕೀಯ ಇನ್ನೊಂದು ಆಟಗಳನ್ನ ಬಿಟ್ಟು ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿಗಳನ್ನು ಯಾವತ್ತು ನಾವು ಕಾಪಾಡ್ತೀವಿ, ಒಗ್ಗಟ್ಟನ್ನು ಯಾವತ್ತು ಸಮುದಾಯದಲ್ಲಿ ಕಾಪಾಡ್ತೀವಿ, ಬಹುಶಃ ಮುಂದಿನ ದಿವಸ ನಾವು ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅಂತ ಹೇಳ್ತಾ, ಬಹುಶಃ ಈ ಸಮಾರಂಭದಲ್ಲಿ, ಈ ಒಂದು ಆಚರಣೆಯಲ್ಲಿ ಏನಾದರೂ ಅಡಚಣೆಯಾಗಿದ್ರೆ ಮತ್ತೊಮ್ಮೆ ಬೇರೆ ವರ್ಷಕ್ಕೆ ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಮಗೂ IAS ಸ್ಪೆಷಲ್ ಮಾಡಿದ್ವಿ, ಸುಮಾರು ಜನ ಬರ್ತಾರೆ, 1000 ಜನ ಬರ್ತಾರೆ ಅಂತ ಮಾಡಿದ್ವಿ. ಅವರೆಲ್ಲ ಕಂಪ್ಲೇಂಟ್ ಹೊಡ್ಕೊಂಡು ಆಚೆ ಇದ್ದಾರೆ, ಕಂಪ್ಲೇಂಟ್ ಹೊಡ್ಕೊಂಡು ಡ್ಯಾನ್ಸ್ ಹೊಡ್ಕೊಂಡು ಆಚೆ ಇದ್ದಾರೆ. ಇಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ, ಬಿಸಿಲಂತ ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ವಿ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬೆರಗು ಮತ್ತು ಮೆರುಗು ಈ ಒಂದು ಅಚ್ಚುಕಟ್ಟಾಗಿ ಇವತ್ತು ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ತಾಡು ಅಡಿಕಾಳದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಆಯೋಜನೆಗೆ ತುಂಬಾ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ CEO ಅವರು ಮತ್ತು ನಮ್ಮ ಬಹುಶಃ ಆಗೋಗ್ತೀವಿ CEO ಪ್ರಮೋಷನ್, ನಮ್ಮ ಇವರು ಮತ್ತು ತಹಸೀಲ್ದಾರ್ ಅವರು
ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಮುಂದಿನ ವರ್ಷಕ್ಕೆ ಇನ್ನೂ ಅತ್ಯುನ್ನತದ ಒಂದು ಇದಕ್ಕೆ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಗ್ಗಟ್ಟು ಇದೇ ರೀತಿ ಇರ್ಲಿ. ನಮ್ಗೆ ಏನಾದ್ರೂ ಅಡಚಣೆಗಳಾಗಿದ್ರೆ ಮತ್ತೊಮ್ಮೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನನ್ನ ಇಡೀ ಇದಕ್ಕೆ ದಾರಿದೀಪ ಆಗಿರ್ತಕ್ಕಂಥ ಮತ್ತೋವ ಇವಾಗಿರ್ತಕ್ಕಂಥ ಮಾಧ್ಯಮ ಮಿತ್ರರು, ಇವತ್ತು ಮಾಧ್ಯಮ ಮಿತ್ರರು ವಿಶೇಷವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ, ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ನೀವು ಒಂದು ಪ್ರಚೋದಕರಾಗಿ ಪ್ರಚೋದಿತರಾಗಿ ನೀವು ಮುಂದುವರಿತಿದ್ರಿ. ನಿಮಗೆ ಶುಭಾಶಯ ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಅನ್ಸುತ್ತಾ ನನ್ನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನನಗೆ ಸಾಕಷ್ಟು ಮನವಿಗಳನ್ನ ಮಾಡಿದ್ರು, ಇವತ್ತಿಗೆ ನನ್ನ ಮನವಿಗಳನ್ನ ಮಾಡಿದ್ರು. ಇವತ್ತು ಬಜಾರ್ ಬೀದಿಯನ್ನ ಅಂಬೇಡ್ಕರ್ ವೃತ್ತಿಯ ರಸ್ತೆಯನ್ನ ಮಾಡ್ಬೇಕಂತ ನನಗೆ ಮನವಿಯನ್ನ ಕೊಟ್ಟಿರ್ತಕ್ಕಂಥ ಸಂಘಟನೆಗಾರರಿಗೆ ಇವತ್ತು ರಸ್ತೆಯನ್ನು ಉದ್ಘಾಟನೆ ಮಾಡಿದ್ದೀನಿ. ಇನ್ನು ಮುಂದೆ ಬಜಾರ್ ಬೀದಿ ಅಲ್ಲ, ಅದು ಅಂಬೇಡ್ಕರ್ ರಸ್ತೆ ಉದ್ಘಾಟನೆ ಮಾಡಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದವರು ಕೂಡ ಮುಳಬಾಗಿಲು ತಾಲೂಕಿನ ಎಲ್ಲ ಸಮುದಾಯಕ್ಕೂ ಅವ್ರದೇ ಇರತಕ್ಕಂಥ ಚೌಲ್ಟ್ರಿ ಇದೆ. ಆ ಹೆಣ್ಮಕ್ಳು ಮಕ್ಕಳು ಮದುವೆ ಮಾಡ್ಕೊಳ್ಳಿಕ್ಕೆ ಚೌಲ್ಟ್ರಿ ಇದೆ, ನಮ್ಮಲ್ಲಿ ಇಲ್ಲ. ಇವತ್ತು ಅತಿ ಶೀಘ್ರದಲ್ಲೇ ಮಹದೇವಪ್ಪವ್ರನ್ನ ಕರ್ಕೊಂಡ್ಬಂದು ಮಾನ್ಯ ಗಣದ ಸಚಿವರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನ ಕರ್ಕೊಂಡ್ಬಂದು ಅತಿ ಶೀಘ್ರದಲ್ಲೇ ನೆಕ್ಸ್ಟ್ ಮಂತ್ ಆಗಿರ್ಬೋದು, ಅದ್ರ ನೆಕ್ಸ್ಟ್ ಮಂತ್ 2 ತಿಂಗಳ ಒಳಗಡೆ ಅವ್ರು ಕರ್ಕೊಂಡ್ಬಂದು ಅತ್ಯುನ್ನತವಾದ 4 ಕೋಟಿ ವ್ಯವಸ್ಥೆಯಲ್ಲಿ ಒಂದು ಚೌಲ್ಟ್ರಿ ಕಟ್ಟಲಿಕ್ಕೆ, ಸಂವಿಧಾನ ಪಟ್ಟಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ರೆಡಿಯಾಗಿದೆ. ಅದನ್ನ ನಿಮ್ಮ ಮುಂದೆ ಅನೌನ್ಸ್ ಮಾಡ್ಬೇಕಂತಿದೆ, ಅದು ಅನೌನ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತೇನು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇವತ್ತು ತುಂಬಾ ವರ್ಷಗಳಾಗಿ ಅದನ್ನ ಇದಾಗ್ತಾ ಇದೆ. ಮೈಸೂರು ಮಹಾರಾಜರು ಇರ್ತಕ್ಕಂಥ ಆಸ್ಥಾನ ಇರ್ತಕ್ಕಂಥ ಗೋಪುರವನ್ನ, ಒಂದು ರಸ್ತೆಯ ಗೋಪುರವನ್ನು, ಸುತ್ತಲ ಗೋಪುರವನ್ನ ಸುಮಾರು 75 ಲಕ್ಷ ರೂಪಾಯಿ ವ್ಯವಸ್ಥೆಯಲ್ಲಿ ಕೂಡ ಅಂಬೇಡ್ಕರ್ ಸ್ಟ್ಯಾಚ್ಯೂನ ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ವ್ಯವಸ್ಥೆ ಮಾಡ್ಕೊಳ್ತಾನೆ. ಅದಾಗಿರ್ತಕ್ಕಂಥ ಸಾಕಷ್ಟು ಜನ ವಂಚರಾಗಿರ್ತಕ್ಕಂಥ, ಸಾಕಷ್ಟು ಜನ ಸೈಟ್ ಇಂದ ಮನೆ ಇಲ್ಲ ವಂಚರಾಗಿರ್ತಕ್ಕಂಥ ದಲಿತ ಕುಟುಂಬದವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಡೇಟನ್ನ ಈಗಾಗಲೇ ನಾನು ದಾಸನದಲ್ಲಿ ಅನೌನ್ಸ್ ಮಾಡಕ್ಕೆ ಹೇಳಿದ್ದೀನಿ. ಇವೆಲ್ಲ ಕಾರ್ಯಕ್ರಮವನ್ನು ಕೂಡ ನಾನು ಮಾಡಿಕೊಟ್ಟು ಇಡೀ ಮುಳಬಾಗಿಲು ತಾಲೂಕಲ್ಲಿ ಎಲ್ಲ ದಲಿತರಿಗೆ ಸ್ಮಶಾನ ಇಲ್ವೋ, ಸ್ಮಶಾನ ಉಗುರಿಸಿ ಜಾಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮ ಮಾಡಿ ನೆಕ್ಸ್ಟ್ ತಿಂಗಳಲ್ಲಿ ಕಾರ್ಯಕ್ರಮ ಮುಗಿಸ್ತೀನಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ಮತ್ತೊಮ್ಮೆ ನಾನು ಕೇಳೋದೊಂದೇ, ಬಹುಶಃ ನನ್ನ ಹಣೆ ಬರದಲ್ಲಿ ಶಾಸಕರಾಗಬೇಕಂತ ಬರ್ತಿತ್ತು. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಸಮುದಾಯದ ಶಾಸಕ ಅಡಿಯಲ್ಲಿ ನಾನು ಶಾಸಕನಾಗಿದ್ದೀನಿ ಅದಲ್ವಾ. ದಯವಿಟ್ಟು ಶಾಸಕನ ಒಂದು ಕರ್ತವ್ಯವನ್ನ, ಶಾಸಕನ ಜವಾಬ್ದಾರಿಯನ್ನ ಬಹಳ ನಿಷ್ಠೆಯಿಂದ ನಾನು ನಿರ್ವಹಿಸ್ತಾ ಇದ್ದೀನಿ. ಯಾವ ಜಾತಿ ಭೇದ ಕೂಡ ಇಲ್ಲದೆ, ಯಾವ ಪಕ್ಷಪಾತ ಕೂಡ ಇಲ್ಲದೆ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ನಮ್ಮೆಲ್ಲ ನಾಯಕರನ್ನ ಕೂರಿಸಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದೀನಿ. ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಆಗಿರ್ತಕ್ಕಂಥ ಗೊಲ್ಲಳ್ಳಿ ವೆಂಕಟೇಶ್ ಅವರಿಗೆ, ಕಾರ್ ಶ್ರೀನಿವಾಸ್ ಅವರಿಗೆ, ನಮ್ಮ ಕಸೂರು ವೆಂಕಟರಮಣ ಅವರಿಗೆ, ಸಿ ವಿ ಗೋಪಾಲ್ ಅವರಿಗೆ, ನಮ್ಮ ಜಗದೀಶ್ ಅವರಿಗೆ, ಅಂಬರೀಶ್ ಅವರಿಗೆ, ಮತ್ತೊಮ್ಮೆ ಎಲ್ಲ ನನ್ನ ಸರ್ವ ಅಧಿಕಾರಿಗಳಿಗೆ ಮತ್ತು PDOಗಳಿಗೆ, ನಾನೆಲ್ಲ ಈ ಕಡೆ ಕೂತಿರ್ತಕ್ಕಂಥ ಹೆಸರಕ್ಕಾಗಲ್ಲ, ಒಬ್ಬರು ಮಿಸ್ ಆದ್ರೆ ತಪ್ಪಾಗುತ್ತೆ. ನಾನು ಎಲ್ಲ ನನ್ನ ದಲಿತ ಕುಟುಂಬ ನಾಯಕರಿಗೆ ನನ್ನ ಸಂಸ್ಕೃತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.